ಇವತ್ತು ದೇಶಾದ್ಯಂತ ನೀಟ್ ಪರೀಕ್ಷೆ ಹಿನ್ನೆಲೆಯಲ್ಲಿ ಬೆಳಗಾವಿಯ ಜಿಲ್ಲಾಧಿಕಾರಿಗಳು ಜೊತೆಗೆ ಬೆಳಗಾವಿಯ ಕಮಿಷನರ್ ಆಗಿರುವಂಥ ಭೂಷಣ್ ಬೋರ್ಸೆ ಜೊತೆಗೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಪರೀಕ್ಷಾ ಕೇಂದ್ರಗಳು ಎಲ್ಲೆಲ್ಲಿದ್ದಾವೆ ಅಲ್ಲಿ ಹೋಗಿ ಭೇಟಿ ನೀಡಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಯಾವ ರೀತಿ ಸಿದ್ಧತೆ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕಲೆ ಹಾಕುವಂಥ ಕೆಲಸವನ್ನು ಕೂಡ ಈಗ ಮಾಡ್ತಿರೋದು ಗಮನಿಸ್ಬೋದು. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿಯ ಆಂಜನೇಯ ನಗರದಲ್ಲಿರುವಂಥ ಸಂಗೊಳ್ಳಿ ರಾಯಣ್ಣ ಕಾಲೇಜ್ನಲ್ಲಿರುವಂಥದ್ದು ಗಮನಿಸ್ಬೋದು. ಬಯೋಮೆಟ್ರಿಕ್ ವ್ಯವಸ್ಥೆ ಇರ್ಬೋದು, ಜೊತೆಗೆ ಬಂದಂಥವರ ತಪಾಸಣೆ ಇರ್ಬೋದು, ಜೊತೆಗೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯಿಂದ ಕೂಡ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಏನು ಇಲ್ಲಿ ವ್ಯವಸ್ಥೆ ಮಾಡಿರುವಂಥದ್ದು ಗಮನಿಸ್ಬೋದು. ಇಲ್ಲಿ ಅಂದರೆ ಬಂದಂಥ ಪರೀಕ್ಷಾರ್ಥಿಗಳು ಯಾರಿದ್ದಾರೆ ಅವ್ರದ್ದು ಸಂಪೂರ್ಣವಾಗಿ ಬಯೋಮೆಟ್ರಿಕನ್ನು ಪಡೆದುಕೊಳ್ಳುವಂಥ ಕೆಲಸ ಆಗುತ್ತೆ. ಅವರಿಗೆ ಹಾಜರಿ ನಂಬರ್ ಎಲ್ಲೆಲ್ಲಿದ್ದಾವೆ ಅನ್ನೋದು ಸಂಪೂರ್ಣವಾದಂಥ ವಿವರವನ್ನು ಪಡೆದು ಅವರಿಗೆ ಇಲ್ಲಿ ಕಳಿಸುವಂಥ ಕೆಲಸ ಕೂಡ ಆಗುತ್ತೆ. ಈ ಹಿಂದೆ ಆದಂಥ ಘಟನೆಗಳು ಮರುಕಳಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಸಾಕಷ್ಟು ಕಟ್ಟೆಚ್ಚರವನ್ನು ಕೈಗೊಂಡಿರುವಂಥದ್ದು. ಹಾಗಾಗಿ ಜಿಲ್ಲಾಧಿಕಾರಿಗಳು ಜೊತೆ ಕಮಿಷನರು ಖುದ್ದಾಗಿ ಭೇಟಿ ನೀಡಿ ಪರೀಕ್ಷಾ ಕೇಂದ್ರಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸಗಳನ್ನು ಮಾಡ್ತಿರುವಂಥದ್ದು. ನಮ್ಮ ಜೊತೆಗೆ ಈಗ ಏನು ಬೆಳಗಾವಿಯ ಜಿಲ್ಲಾಧಿಕಾರಿಗಳಾಗಿರುವಂಥ ಮೊಹಮ್ಮದ್ ರೋಷನ್ ಅವರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿರಿ? ಬೆಳಿಗ್ಗೆನೇ ನಾವು ಈ ತಪಾಸಣೆಯನ್ನು ಶುರು ಮಾಡಿದ್ದೀವಿ. ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿವಸ ಇತ್ತು, ಅಲ್ಲಿಂದ ಡೈರೆಕ್ಟ್ ಬಂದಿದ್ದೀವಿ. ಈ ನಮ್ಮ ನಗರದಲ್ಲಿ 28 ಸೆಂಟರ್ಗಳಿದ್ದಾವೆ. ಒಟ್ಟು 7,628 ಜನ ವಿದ್ಯಾರ್ಥಿಗಳು ಇವತ್ತು ನೀಟ್ ಮರುಪರೀಕ್ಷೆಗೆ ಅಪಿಯರ್ ಆಗ್ತಾರೆ. NTA ಡೈರೆಕ್ಷನ್ ಪ್ರಕಾರ ಎಲ್ಲ ಸೆಂಟರ್ಗಳಲ್ಲಿ CCTV ಇರ್ಬೋದು, ಜಾಮರ್ಸ್ಗಳಿರ್ಬೋದು, ಬಯೋಮೆಟ್ರಿಕ್ ಅಥೆಂಟಿಕೇಷನ್ಗೆ ಸಿಬ್ಬಂದಿಗಳದ್ದು ನೇಮಕಾತಿ ಇರ್ಬೋದು. ಜೊತೆಯಲ್ಲಿ ಈ ಕ್ವಶನ್ ಪೇಪರ್ ಮತ್ತು ಆನ್ಸರ್ ಶೀಟ್ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸಸ್ನ ಬಳಕೆ ಮಾಡಬೇಕಂತ ಹೇಳಿದರು. CISF CRPF ಕಮಾಂಡೆಂಟ್ಸ್ ಜೊತೆ ಮಾತಾಡಿಕೊಂಡು 60 ಜನ ಸಿಬ್ಬಂದಿಗಳನ್ನು ನಾವು ಇದಕ್ಕೆ ಬಳಸ್ಕೊಳ್ತಾ ಇದ್ದೀವಿ. 55 ಗೌರ್ಮೆಂಟ್ ಗಾಡಿಗಳನ್ನು ಕೊಟ್ಟಿದ್ದೀವಿ. ಎಲ್ಲ ಎಕ್ಸಾಮ್ ಪೇಪರ್ಸು ಗೌರ್ಮೆಂಟ್ ಗಾಡಿಲಲ್ಲೇ ಸರಬರಾಜು ಆಗಬೇಕಂತ ಹೇಳಿ ಅವ್ರ ಡೈರೆಕ್ಷನ್ ಇದೆ. ಎಲ್ಲ ಡೈರೆಕ್ಷನ್ ಕಟ್ಟುನಿಟ್ಟಾಗಿ ನಾವು ಪಾಲನೆ ಮಾಡ್ತೀವಿ. ಈ ಮರುಪರೀಕ್ಷೆಯಲ್ಲಿನೂ ಬೆಳಗಾವಿನಲ್ಲಿ ಯಾವುದೇ ರೀತಿಯ ತೊಂದರೆಗಳು ಆಗದಂತೆ ನೋಡ್ಕೊಳ್ತೀವಿ. ಎಷ್ಟು ಕೇಂದ್ರಗಳಿಗೆ? 28 ಕೇಂದ್ರಗಳಲ್ಲಿ 7,628 ಜನ ವಿದ್ಯಾರ್ಥಿಗಳು ಇವತ್ತು ಅಪಿಯರ್ ಆಗ್ತಾರೆ. ನಮ್ಮ ಜೊತೆಗೆ ಕಮಿಷನರ್ ಭೂಷಣ್ ಬೋರ್ಸೆ ಅವರು ಕೂಡ ಇದ್ದಾರೆ, ಅವರನ್ನು ಕೊಂಡು ಮಾತಾಡ್ಸಿ. ಸರ್, ಯಾವ ರೀತಿ ಭದ್ರತೆಯನ್ನು ಕೈಗೊಂಡಿದ್ದಾರೆ ಸರ್? ಇದರ ಸೂಕ್ಷ್ಮತೆಯನ್ನು ನೋಡಿಕೊಂಡು ಇವತ್ತು ಬೆಳಗ್ಗೆಯಿಂದನೇ ನಾವೆಲ್ಲ ಎಕ್ಸಾಮ್ ಸೆಂಟರ್ಗೆ ಮಾನ್ಯ DC ಅವರು ಮತ್ತು ನಾನು ಎಲ್ಲ ಎಕ್ಸಾಮ್ ಸೆಂಟರ್ಗೆ ಭೇಟಿ ನೀಡ್ತಾ ಇದ್ದೀವಿ. NTA ಗೈಡ್ಲೈನ್ ಪ್ರಕಾರ ಪ್ರತಿಯೊಂದು ಎಕ್ಸಾಮ್ ಸೆಂಟರ್ಗೆ ನಾವು ಸಿಬ್ಬಂದಿಯನ್ನು ಹಾಕಿದ್ದೀವಿ. ಈಗ ನಮ್ಮ ಅಧಿಕಾರಿಗಳು ಕೂಡ ಬೆಳಗ್ಗೆಯಿಂದನೇ ಎಲ್ಲ ಸಿಬ್ಬಂದಿಗಳಿಗೆ ಮಾತಾಡಿಕೊಂಡು ಇನ್ಸ್ಟ್ರಕ್ಷನ್ಸ್ ನೀಡ್ತಾ ಇದ್ದಾರೆ. ನಾವು ಪ್ರೊಹಿಬಿಟರಿ ಆರ್ಡರ್ ಕೂಡ ಈ 28 ಸೆಂಟರ್ ಸುತ್ತಮುತ್ತಲೂ ನಾವು ಹಾಕಿದ್ದೀವಿ. ಯಾವುದೇ ಅಹಿತಕರ ಘಟನೆ ಇಲ್ಲಿ ಆಗಬಾರ್ದು, ಅದು ನೋಡ್ಕೊಳ್ತೀವಿ. ಇದಿಷ್ಟು ಬೆಳಗಾವಿಯ ಕಮಿಷನರ್ ಆಗಿರುವಂಥ ಭೂಷಣ್ ಬೋರ್ಸೆ ಜೊತೆಗೆ ಬೆಳಗಾವಿಯ ಜಿಲ್ಲಾಧಿಕಾರಿಗಳು ಹೇಳ್ತಿರುವಂಥದ್ದು. ಪರೀಕ್ಷೆಯಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಏನೆಲ್ಲ ಕಟ್ಟೆಚ್ಚರಗಳನ್ನು ಕೈಗೊಳ್ಳಬೇಕು ಆ ಎಲ್ಲ ವ್ಯವಸ್ಥೆಗಳನ್ನು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.